ಮೊದಲ ಅರ್ಜಿ ಪರಿಗಣಿಸಿ ಯಾವ್ದು ತುರ್ತು ಐತಲ್ಲ ಅದನ್ನ ವರ್ಕ್ ತಗೊಂಡಿರ್ತಾರೆ. ತಗೊಂಡು ಕ್ರಿಯಾಯೋಜನೆ ಮಾಡಿ ಅಪ್ರೂವ್ ಮಾಡಿ ಟೆಂಡರ್ ಆನ್ಲೈನ್ ಕರೀತದೆ. ಆಲ್ ಓವರ್ ಕರ್ನಾಟಕನ ಗೊತ್ತಾಗುತ್ತೆ. ಅದೊಂದು ಕಂಪ್ಯೂಟರ್ ಬರುವಂತ ಸಿಸ್ಟಮ್. ಅದಾದ್ಮೇಲೆ ಬಂದ ಮೇಲೆ ನಾ ಬಂದ್ಮೇಲೆ ಏನ್ ಮಾಡ್ಯಾನ ಅಂತಂದ್ರೆ ಯಾವ ವಾರ್ಡಿಗೆ ಏನೇನ್ ಕೆಲಸ ಆಗೈತಲ್ಲ ನನ್ನ ಆಫೀಸ್ ಹೊರ ಒಂದ್ ಬೋರ್ಡ್ ಮಾಡ್ತೀನಿ. ಅದಕ್ಕೆ ಹಚ್ಚಿಬಿಟ್ಟೆ ನಾನು. ಈಗ ಪ್ರತಿಯೊಬ್ಬರಿಗೆ ನಾವು ಹೇಳಕ್ ಆಗಂಗಿಲ್ಲ. ಅದಕ್ಕೆ ವಾರ್ಡ್ ನಂಬರ್ 16 ಏನೋ ಕೆಲಸ ಇತ್ತು ನೀವು ಹುಡುಕಿದ್ರೆ ಸಾಕು ನಿಮ್ಗೆ ಕೆಲಸ ಸಿಗ್ತೈತೆ. ಆ ಕಾಂಟ್ರಾಕ್ಟರ್ ಸಿಗ್ತಾನ, ಯಾರಿಗ ಆಗೈತಂತ ಸಿಗ್ತೈತಿ. ಆ ಕೆಲ್ಸದ್ದು ನನ್ಗೆ ಎಸ್ಟಿಮೇಟ್ ಕೊಡ್ರಿ, ನೀವ್ ಏನ್ ಮಾಡತ್ತಿರ ಮಾಹಿತಿ ನಾನು ನಿಮ್ಗೆ ಆಗದಾಗ ಇಲ್ಲ. ಹಂಗ ನನಗೆ ಹಂಗ್ ಬೇಕಾಗಿಲ್ಲ ಸರ್. ನಾ ಏನ್ತೀನಿ ಈಗ ನಮ್ ಲೈನ್ ಐತಲ್ಲ ಈಗ ಮಾಡತ್ತಾರ ರೋಡ್ ಮಾಡತ್ತಾರಲ್ಲ, ಶೌಚಾಲಯ ಅಂಡರ್ ಗ್ರೌಂಡ್ ಆಮ್ಯಾಗ ಕಾಂಟ್ರಾಕ್ಟ್ ಸಂಬಂಧಪಟ್ಟಂಗ ಕೆಲಸಗಳು ಇರ್ತಾವ. ಈಗ ರೋಡ್ ಅಂದ್ಗಳೇ ರೋಡ್ ನಮಗ್ ಬಂದ್ಗಳೇ ಆಗತ್ ಮಾಡ್ಬಿಡ್ತಾನ. ರೋಡ್ ಮ್ಯಾಗ ಎಲ್ಲ ತಗದ್ವಿ, ಶೌಚಾಲಯ ಇಲ್ಲ, ಎಲ್ಲ ಕಿತ್ತೋಗದ. ನಮ್ದು ಚಂಬರ್ ಬರ್ತಾನ್ರಿ ಸರ್ ಅಂದ್ಗಳೇ ನಮ್ ಬರಂಗಿಲ್ರಿ ಅದು. ಅದನ್ನೇ ಸರ್ ಆಗತ್ತ ಒಳಗಾಗ್ಬಿಡ್ತೀವಿ ಅವಾಗ. ಲೈನಿಗೆ ಸಂಬಂಧಪಟ್ಟಂಗ ಅವ್ ಕಾಂಟ್ರಾಕ್ಟರ್ ನೇಮ್ ಅವ ಏನ್ ಕೆಲಸ ಟೋಟಲ್ ಅಲ್ಲಿ ಒಂದು ಕೆಲಸದ ಒಂದು ಬೋರ್ಡ್ ಹಚ್ಚಕ್ ಸಾಧ್ಯ ಐತೆ ಅಂತ ನಾ ಹಚ್ಚಬೇಕು. ಈಗ ನೋಡಿ ಲಾಸ್ಟ್ ಟೈಮ್ ಏನ್ ಮಾಡಿದಾರ ಅಂದ್ರೆ ಈಗ ಗಟರ್ ಮ್ಯಾಗಲ್ ಎಲ್ಲ ಪಾಯ್ಖಾನೆ ಎಲ್ಲ ತರಿಸಿದ್ರಿ, ಶೌಚಾಲಯ ಬಂದ್ ಆಗ್ಬಿಡುತ್ತೆ. ಈ ಲೇಡೀಸ್ ಗಂಡ್ಸ್ ಹೋಗೋದು ಮುಸ್ಕಿಲ್ ಎಲ್ಲ ಕಷ್ಟ ಆಗ್ಬಿಡುತ್ತೆ. ಈಗ ಅದು ಮಾಡ್ಯಾರ ಸರ್, ಕಂಪೌಂಡ್ ಕಟ್ಟಾರ ಅದಕ್ಕೆ ಹೊಸ ಶೌಚಾಲಯಕ್ಕೆ. ಒಂದೇ ಬಿಲ್ಡಿಂಗ್ ಐತಿ ಈಗ, ಅದನ್ನ ಹೊಸ ಬಿಲ್ಡಿಂಗ್ ಮಾಡಿ ಪೇಂಟ್ ಹಚ್ಚಿದ್ರೆ ಒಂದೇ ದಿನದಾಗ ರೀ ಅದ. ಒಂದಿಂದ ಪ್ಲಾಸ್ಟರ್ ಒಂದಿಂದ ಕಲರ್ ನಮ್ಮ ಹತ್ರ ಕಡೆ ಕರ್ಕೊಂಡ್ ಚಲೋ ಕಟಿಂಗ್ ದಾಡಿ ಮಾಡಿಸಿ ಚಲೋ ನಾ ಏನಂತೀರಿ ಸರ್, ಈಗ ಸುಮಾರು 16ನೇ ವಾರ್ಡ್ ಅಂದ್ರೆ ದೊಡ್ಡ ಓಣಿ ಇದು. ಆ ಜಗ್ ಲೈನ್ಗಳದಾವ. ಈ ಲೈನ್ ಇಷ್ಟ ಕ್ರಾಸ್ ನ್ಯಾಗ ಈ ಲೈನ್ಗೆ ಇಂತ ಕ್ರಿಯಾಯೋಜನೆ ಆಗೈತಿ, ಈ ಇಂಜಿನಿಯರ್ ಇಂತ ಕೆಲಸ ಮಾಡ್ತಾನ ಅಂತಂದ ಒಂದ್ ಚಿಕ್ಕದಾಗಿ ಬೋರ್ಡರ್ ಅಲ್ಲಿ ಸಂಬಂಧಪಟ್ಟರು ಯಾರೇ ಕೂಡ ಮಾಡು ಸರ್. ದಯವಿಟ್ಟು ನಾ ಕೈ ಮುಗಿದು ಕೇಳ್ಕೊಂತೀನಿ. ಈಗ 16ನೇ ವಾರ್ಡ್ ಅಂದ್ರೆ ದೊಡ್ಡ ವಾರ್ಡ್ ಇದೆ. 5,000 ಇಂದ 5,000 ವಾರ್ಡ್ ಹಂಗಿರಂಗಿಲ್ಲ. 16ನೇ ವಾರ್ಡ್ ಹಂಗ ಬರಂಗಿಲ್ಲ. ಇವ್ರ ಮನೆಯಲ್ಲಿ ಇವ್ರ ಮನೆಗೆ ಈ ಮನೆಯಿಂದ ಈ ಮನೆಗೆ ರೋಡ್ ಶೌಚಾಲಯ ಇಂತ ಎಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡಿ ಕೊಡಬೇಕು. ಕಾಂಟ್ರಾಕ್ಟ್ ಹೆಸರು ನಂಬರ್ ನಾಗೇಶ್ವರ ಅದೊಂದು ಮಾಡಿ ಕೊಡ್ರಿ. 8.5 ಅಥವಾ 6 ದಾಗ ಇವ್ರು ವಾರ್ಡ್ ನಂಬರ್ 16 ಯಾವ್ದು ನಂಬರ್ ಸಂಬಂಧಪಟ್ಟಿದೆ ನಿಮ್ಮಪ್ಪ 8.5 ಅಥವಾ 6 ದಾಗ ವಾರ್ಡ್ ನಂಬರ್ 16 ಒಂದು ಎಕ್ಸಾಂಪಲ್. ಆಮೇಲೆ ಸ್ಟ್ರಿಕ್ಟ್ಲಿ ಸರ್ ನಾ ಅಂತೀನಿ, ಈಗ ನಾವೆಲ್ಲ ಏನೈತಿ ಅಣ್ಣ ತಮ್ಮ ಇದ್ದಂಗೆ ಇರ್ತೀವಿ. ಈಗ ಅಣ್ಣಂದು ನಾವು ಹೊಡಿ ನಂದು ತಿಕ್ಕೋರಿ, ಅಣ್ಣ ನನ್ನ ಮ್ಯಾಚ್ ಇಟ್ಟಾಕ ಇವಂದು ನಾನು ಪರಿಚಯ ಇರ್ತೀನಿ, ಇವ್ರಿಗೆ ಪರಿಚಯ ಹೊಡೆದ್ ನೋಡೋ ಮನ್ಯಾಗ ಇವ್ರ ಬೈಲ ನಾವು ಹೊಂದಾಣಿಕೆ ಇರ್ತೀವಿ, ಮನ್ಯಾಗ ಬೈತಾರ. ಇಲ್ಲ ಅದಕ್ಕೆ ನಾ ಅಂತೀನಿ ಇವ್ರು ಬೇಕಂತ ಮಾಡಿಸಿದ್ರು ನಮ್ಮ ಹಂಗ ಆಗ್ಬಾರ್ದು. ಅಧಿಕಾರಿಗಳಿಂದ ಈಗ ನಂಬಿಕೆ ತಗೊಂಡವ್ರಿ ಇವ್ರದಿದ್ರು ಇದ್ ಕಿತ್ತಂದ್ರ ಎಲ್ಲರೂ ಒಂದು ಕಟ್ಟಿ ಸಮಯವಾಗಿ ಎಲ್ಲಾರು ಕ್ಲೀನ್ ಆಗಬೇಕು. ಸ್ವಯಂಪ್ರೇರಿತವಾಗಿ ನಾವು ತೆಗೆದಿವಿ. ನಮ್ಮ ಓಣಿ ಆಗ್ಲಾ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಅದು ಗಟ್ರ ಏನಿದೆ ಸರ್, ಗಟ್ರ ಬಿಟ್ಟು ಒಂದ್ ನಿಂಚ ಯಾರು ಬರಬಾರ್ದು. ಎಲ್ಲಾನು ನಾವು ಮಾಡಿವಿ. ರೋಡ್ ಮ್ಯಾಗ ಯಾರು ಬರಬಾರ್ದು. ಗಟ್ರ ಒಳಗೆ ಅವ್ರು ಏನ್ರ ಮಾಡ್ಬೋದು, ಪ್ರೆಷರ್ ಹಾಕ್ರಿ. ಈ ಸಿಪಾಯಿ ಅವ್ರಿಗೆ ನಾವು ಅದನ್ನ ಹೇಳ್ತೀವಿ, ಟೋಟಲ್ ಓಣಿ ಸರ್ ಸಮಸ್ಯೆ ಜಂಜಾಟ ಅದ ನೋಡ್ರಿ. ಕೊಡ್ರಿ ದಯವಿಟ್ಟು ನಾ ಕೈ ಮುಗಿತೀನಿ. ನಮಗ ಇದು ಮಾಡ್ಬಿಡಿ. ಏನಿವತ್ತ ಒಂದು ಒಂಬಳ್ನಾಕ 16ನೇ ವಾರ್ಡಿನ ಅಧಿಕಾರಿಗಳು ನಗರಸಭೆಯವರು ಬಂದು ಇವತ್ತ ವಿಸಿಟ್ ಮಾಡಿದ್ರು. ಇಲ್ಲಿರುವಂತ ಮೂಲಭೂತ ಸೌಕರ್ಯಗಳು ಕೊರತೆಯಿಂದ ಇಲ್ಲಿ ಇರುವಂತ ಒಂದು ನೀರಾಗಿರ್ಬೋದು, ಚರಂಡಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದಕ್ಕೆ ನಾವು ಕೃಷ್ಣ ಹಡಪದವರು ಒಂಬಳ್ನಾಕ ಜನತಾ ಕಾಲನಿ ಅಭಿವೃದ್ಧಿ ಸಂಘದಿಂದ ಕೆಲವಾರು ಬಾರಿ ಹಿಂದೆ ಇದ್ದಂತ ಅಧಿಕಾರಿಗಳಿಗೆ ಮನವಿ ಕೂಡ ಕೊಟ್ರು, ಶಾಸಕರ ಗಮನಕ್ಕೆ ತಂದು ಕೂಡ ಕೊಟ್ರು. ಅದು ಆದ್ರೆ ಇನ್ನು ತನಕ ಕಾಮಗಾರಿ ಆಗಿಲ್ಲ. ಆದ ಕಾರಣ ಇವತ್ತು ನಮ್ಮ ಲಕ್ಷ್ಮಣ್ ಅವರು ನಮ್ಮ ಏರಿಯಾಕ ಇದು ಹೊಂಬಳ್ನಾಕ ಏರಿಯಾಕ ಬಂದು ಇವತ್ತ ವಿಸಿಟ್ ಮಾಡಿದ್ದಾರೆ. ಈ ವಿಸಿಟ್ ಕಾಮಗಾರಿಯನ್ನು ತಾವು ಕಣ್ಣಾರೆ ಕಂಡಿದ್ದೀರಿ. ಇದನ್ನ ಎಷ್ಟು ದಿನದ ನೀವು ಮಾಡ್ತೀರಿ ಕಾಮಗಾರಿ? ಸರ್, ಈಗ ಮುಖ್ಯ ರಾಜ ಕಾಲುವೆ ಏನಿದೆಯಲ್ಲ ಅದ್ ನಾವು ಕ್ರಿಯಾಯೋಜನೆ ಒಳಗೆ ತಗೊಂಡು ಅದ್ರ ಅಂದಾಜು ಪತ್ರಿಕೆ ಎಷ್ಟಾಗತ್ತೆ ಅಂತ ನೋಡ್ಕೊಂಡು ಅದು ನಾವು ಕಮಿಷನರ್ ಜೊತೆ ಡಿಸ್ಕಸ್ ಮಾಡಿ ಅದನ್ನ ಒಂದು ಹಂತಕ್ಕೆ ತರ್ತೇವೆ. ಅದ್ನ ಇವತ್ತು ಅಥವಾ ನಾಳೆ ಅಂತ ಅದು ಆಲ್ರೆಡಿ ಈಗ ಎಸ್ಟಿಮೇಟ್ ಮಾಡಕ್ ಸ್ಟಾರ್ಟ್ ಮಾಡಿಸ್ತೇನೆ. ಇನ್ನು ಉಳ್ದಂಗೆ ಹೈ ಟೆನ್ಷನ್ ಏನ್ ಕಂಬ ಇದೆಲ್ಲ ಅದನ್ನ ನಾಳೆ ಅಥವಾ ನಾಡ್ದಾಗ 2 ದಿನದಲ್ಲಿ ತೆಗಿಸ್ಬಿಡ್ತೇವೆ. ಅದನ್ನು ಮುಂದೆ ತಮ್ದು ಡ್ರೈನೇಜ್ ಕನೆಕ್ಷನ್ ಒಂದು ಪೆಂಡಿಂಗ್ ಇದೆ. ಎಲ್ಲಿ ಮುಖ್ಯ ಕಾಲುವೆಕ್ಕೆ ಅವರು ಕೊಟ್ಟಿಲ್ಲ, ಅವ್ರು ಅಲ್ಲಿಗೆ ನಿಲ್ಲಿಸಿ ಹೋಗಿದ್ದಾರೆ. ಅದನ್ನ ನಾಳೆ ನಾವು ನಿಮ್ಗೆ ಅದನ್ನ ಸಾಲ್ವ್ ಮಾಡಿ ಕೊಡ್ತೇವೆ. ಮುಂದೆ ಗಟ್ರ ಏರಿಯಾ ಒಳಗಿನ ಎಲ್ಲಾ ಗಟ್ರದ್ದು ಈಗ ಅಂದಾಜು ಪತ್ರಿಕೆ ತಯಾರು ಮಾಡಿ ಅದನ್ನ ಒಂದು ಕ್ರಿಯಾಯೋಜನೆ ಮಾಡಿ ಅದನ್ನ ಕಮಿಷನರ್ ಅಂತ ತಂದು ಅದ್ ಏನಾಗುತ್ತೆ ಅದ್ ಮುಂದೊಂದು ನಾವು ಕ್ರಮ ಜರುಗಿಸ್ತೇವೆ. ಇಲ್ಲೊಂದು ಏನು ಮೂಲಭೂತ ಒಂದು ಸೌಕರ್ಯ ಏನಂದ್ರ ಇಲ್ಲಿ ನೀರ್ ಇರೋದಿಲ್ಲ ಸರ್. 15ರಿಂದ 20 ದಿವಸ ಆಗಿರ್ತೈತಿ ಒಮ್ಮೆ ಬಂದು ಹೋದ್ರ ನೀರು.
ಇದಕ್ಕೆ ಇಲ್ಲಿ 24 ಸುಮಾರು ಎಷ್ಟೊಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆದ್ರೂ ಕೂಡ ನಮ್ಮ ಏರಿಯಾಕ್ಕೆ ಯಾಕೆ ಬಂದಿಲ್ಲ ಸರ್ ಅದು? ಇಲ್ಲ ಸರ್, ಈಗ ಕುಡಿಯೋ ನೀರಿಂದು ನಾ ಬಂದಿಂದ 8 ಅಥವಾ 10 ದಿನಕ್ಕೊಮ್ಮೆ ತರಬೇಕಂತಂದು ಎಲ್ಲಾ ಪ್ರಯತ್ನಗಳು ಮಾಡ್ತಾ ಇದ್ದೇವೆ. ಅದು ಈಗ ಆಲ್ರೆಡಿ ಕಾರ್ಯ ಹಂತದಲ್ಲಿ ಇದೆ. 8 to 10 ಡೇಸ್ ಒಳಗೆ ನಾವು ನಿಮ್ಗೆ ನೀರು ಕೊಡ್ತೇವೆ ಸರ್. ಇನ್ನು ಅದಕ್ಕೆ 7 ಡೇಸ್ ಅಥವಾ 6 ಡೇಸ್ಗೊಮ್ಮೆ ಕೊಡುವಂತ ಪ್ರಯತ್ನ ಮಾಡ್ತೇವೆ. ಕೊಟ್ರೆ ಬಹಳ ಒಳ್ಳೇದಾಗುತ್ತೆ ಸರ್, ಯಾಕಂದ್ರೆ ಇಲ್ಲಿ ನೀರಿಂದ ಬಹಳ ಕೊರತೆ ಇದೆ. ಇಲ್ಲೊಂದ್ 2 ಬೋರ್ವೆಲ್, ಆ ಕಡೆ 2 ಬೋರ್ವೆಲ್ ಅಷ್ಟೇ ಇದೆ. ಅದು ಬಿಟ್ರೆ ಮತ್ತೆ ಇಲ್ಲಿಲ್ಲ ನೀರು. ಅದ್ರ ಸಂಬಂಧ ಇದು ಏನ್ ನೋಡ್ತಾ ಇದ್ರಿ ನೀವು ಕರ್ನಾಟಕ ಗರ್ಜನೆ ನ್ಯೂಸ್ ವತಿಯಿಂದ ಧನ್ಯವಾದ. ಹೊಂಬಳನಾಕ ಜನತಾ ಕಾಲೋನಿ ಅಭಿವೃದ್ಧಿ ಪರ ಸೇವಾ ಸಂಘದಿಂದ ಇವತ್ತಿನ ದಿವಸ ನಾವು ಕೃಷ್ಣಗೌಡ ಸಾಹೇಬ್ರಿಗೆ ಹೋಗಿ ಮನವಿ ಮಾಡಿದ್ವಿ. ಸಾಹೇಬ್ರ ಈ ಸುಮಾರು 10 ವರ್ಷಲಿಂದ ನಾವು ಪ್ರಯತ್ನ ಮಾಡಾಕತ್ತೀವಿ. ನಮ್ಮ ಓಣಿಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ, ಆಮೇಲೆ ಒಳಚರಂಡಿ ಕಲೆಕ್ಷನ್ ಇಲ್ಲ, ಆಮೇಲೆ ರಸ್ತೆ ಸಂಪರ್ಕ ಇಲ್ಲ. ಒಟ್ಟಾರೆ ಈ ಓಣಿ ಹೆಂಗೈತಪ್ಪ ಅಂತಂದ್ರೆ ನಾವೆಲ್ಲ ಜನ ಅಡವ್ಯಾಗ ವಾಸ ಮಾಡಾಕತ್ತೀವಿ ಅನ್ನೋ ರೀತಿಯಲ್ಲಿ ನಾವು ವಾಸ ಮಾಡಾಕತ್ತೀವಿ. ನಮ್ಮ ಪರವಾಗಿ ಯಾರು ಒಬ್ಬ ಅಧಿಕಾರಿನೂ ಬಂದು ನಮ್ಮ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಬಗೆಹರಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಆದ್ರೆ ಸತತವಾಗಿ ನಾವು ಕೂಡ ಇಲ್ಲಿ ಸಮಸ್ಯೆ ಅದಾವಣ್ಣು ಅಂತ ತೋರಿಸುವಂತ ಕೆಲಸ ನಾವು ಮಾಡಿದ್ರು ಕೂಡ ಇಲ್ಲಿವರೆಗೂ ಗಮನ ಹರಿಸ್ತಾ ಇಲ್ಲ. ದಯಮಾಡಿ ತಾವು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಮ್ಮ ಓಣಿಗೆ ಬರಬೇಕು, ಬಂದು ಸಮಸ್ಯೆಗಳನ್ನ ನೀವು ಕಣ್ಣಾರೆ ನೋಡಿ ಅದನ್ನ ಪರಿಹಾರ ಮಾಡಿಕೊಡ್ಬೇಕಂತೇಳಿ ನಾವು ಏನು ನಮ್ಮ ಸಂಘದ ವತಿಯಿಂದ ಮನವಿ ಮಾಡಿದ್ವೋ ಆ ಮನವಿ ಮೇರೆಗೆ ಮಾನ್ಯ ಕೃಷ್ಣಗೌಡ ಸಾಹೇಬರು ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ನೀವು ಕೂಡಲೇ ಆ ಓಣಿಗೆ ಹೋಗಿ ಓಣಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಖುದ್ದಾಗಿ ನೋಡಿ ಒಂದು ಲಿಸ್ಟ್ ಅನ್ನು ಮಾಡಿ ಒಂದು ಏನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ನೀವು ತಯಾರು ಮಾಡಿ ಕೊಡ್ಬೇಕು, ವರದಿ ತಯಾರು ಮಾಡಿ ಕೊಡ್ಬೇಕು ಅನ್ನೋಂಥದ್ದು ಒಂದು ಸೂಚನೆ ಕೊಟ್ಟಿದ್ರು. ಆ ಒಂದು ಸೂಚನೆ ಮೇರೆಗೆ ಇವತ್ತಿನ ದಿವಸ ಸನ್ಮಾನ್ಯ ನಗರಸಭೆ ಅಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಜೋಗದಂಡ್ ಸಾಹೇಬರು ಮತ್ತು ಅವರ ತಂಡದ ಎಲ್ಲ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳು ಸಹ ಇಲ್ಲಿ ನಮ್ಮ ಓಣಿಗೆ ಇವತ್ತು ಬಂದು ಇಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳದಾವಲ್ಲ ಅವ್ರು ಕಣ್ಣಾರೆ ನೋಡಿ ಅವ್ರಿಗೆ ಬಹಳ ನೋವು ಅನಿಸ್ತು. ಏನ್ ಇಷ್ಟು ಹಿಂದುಳಿದೈತಲ್ಲ ಈ ಓಣಿ ಅಂತೇಳಿ. ಅದಕ್ಕೆ ಅವರು ನಮ್ಗಿಂತ ಹೆಚ್ಚಿನ ನೋವನ್ನ ಇವತ್ತ ನಮ್ಮ ಈ ಮಾಧ್ಯಮ ಮೂಲಕ ತೋಡ್ಕೊಂಡಾರ. ನಮಗೂ ಕೂಡ ಆಶ್ವಾಸನೆ ಕೊಟ್ಟಾರ. ಇಲ್ಲಿವರೆಗೂ ಏನು ನೀವು ತೊಂದರೆ ಅನುಭವಿಸಿರಿ ಸಾಕು, ನನಗೆ ಕೇವಲ 1 ತಿಂಗಳು ಟೈಮ್ ಕೊಡ್ರಿ, ಇದನ್ನೆಲ್ಲ ಸಮಸ್ಯೆ ಬಗೆಹರಿಸಿನ ಅನ್ನುವಂಥದ್ದು ಗಟ್ಟಿಯಾದಂತ ಒಂದು ಭರವಸೆನೆ ಕೊಟ್ಟಾರ. ಆ ಭರವಸೆ ಮೇರೆಗೆ ಅವರು ಆ 1 ತಿಂಗಳಲ್ಲಿ ನಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಯನ್ನ ಪರಿಹಾರ ಮಾಡ್ತಾರ ಅನ್ನುವಂತ ನಂಬಿಕೆ ನಮಗೂ ಕೂಡ ಇದೆ. ಹಾಗಾಗಿ ಈ ಮೂಲಕ ಹೇಳೋದಿಷ್ಟೇ, ಇಲ್ಲಿ ಇದಕ್ಕಿಂತ ಮುಂಚೆ ಸಾಕಷ್ಟು ಅಧಿಕಾರಿಗಳು ಬಂದು ಹೋಗ್ಯಾರ, ಸಾಕಷ್ಟು ಸಂಬಂಧಪಟ್ಟ ನಾಯಕರುಗಳು ಬಂದು ಹೋಗ್ಯಾರ, ಎಲ್ಲಾ ನೋಡ್ಯಾರ. ಆದ್ರೆ ಯಾವ್ದು ಸಮಸ್ಯೆ ಬಗೆಹರಿಸಿಲ್ಲ. ಆದ್ರೆ ಇವ್ರು ಅಂತವ್ರು ಅಲ್ಲ ಅಂತ ನಾವು ಕೂಡ ನಂಬೀವಿ. ಅವರು ಕೂಡ 1 ತಿಂಗಳು ಟೈಮ್ ಕೊಡೋಂತ ಕೇಳ್ಯಾರಲ್ಲ, ಆ ಪ್ರಕಾರವಾಗಿ ಅವ್ರಿಗೆ ನಾವು ಮತ್ತೊಮ್ಮೆ ವಿನಂತಿ ಮಾಡೋದಿಷ್ಟೇ, ಸಾಹೇಬ್ರ ನಮ್ಮ ಓಣಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಡವ್ರೆ, ಎಲ್ಲರೂ ಧ್ವನಿ ಇಲ್ದಂತವ್ರೆ, ಯಾರು ಏನು ಬೀದಿಗಿಳಿದು ಹೋರಾಟ ಮಾಡಿ ನಿಮ್ಗೆ ನಮ್ಗಿಂತ ಕೊಡ್ರಿ ಅಂತ ಕೇಳೋರು ಯಾರು ಇಲ್ಲ. ಇಂಥ ಓಣಿ ಒಳಗೆ ನೀವೇನಾರು ಕೆಲಸ ಮಾಡಿದ್ರೆ ನಿಜಕ್ಕೂ ನಿಮ್ಗೆ ಪುಣ್ಯ ಬರುವಂತ ಕೆಲಸ ಆಗುತ್ತಾ, ಆಮೇಲೆ ನಿಮ್ಗೆ ಅಧಿಕಾರ ಸಿಕ್ಕಿದ್ದಕ್ಕೂ ಸಾರ್ಥಕ ಆಗುತ್ತಾ. ಹಾಗಾಗಿ ದಯಮಾಡಿ ನಿಮ್ಗೆ ಏನ್ ನಾವು ಮನವಿ ಮಾಡಿವೋ ಆ ಮನವಿ ಅಂತೆ ತಾವೇನ್ ಬಂದು ಎಲ್ಲ ಕಣ್ಣಾರಿ ನೋಡಿರೋ ಅದನ್ನ 1 ತಿಂಗಳ ಒಳಗಾಗಿ ಹಂತವಾಗಿ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಡ್ಬೇಕಂತೇಳಿ ಸಮಸ್ತ ಹೊಂಬಳನಾಕ ಜನತಾ ಕಾಲೋನಿ ಅಭಿವೃದ್ಧಿ ಪರ ಸೇವಾ ಸಂಘದ ವತಿಯಿಂದ ಮತ್ತು ನಮ್ಮ ಓಣಿಯ ಎಲ್ಲಾ ಗುರು ಹಿರಿಯರ ವತಿಯಿಂದ ನಮ್ಮ ಇಡೀ ಕಾಲೋನಿಯ ಸಮಸ್ತ ಬಂಧುಗಳ ಪರವಾಗಿ ನಾನು ಈ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ತಾವು ಹೇಳಿದಂತೆ ನಡ್ಕೊಂಡು ಇಲ್ಲಿ ಮಾತು ಉಳಿಸುವಂತ ಕೆಲಸ ಮಾಡೋದ್ರ ಮೂಲಕ ತಮ್ಮ ಹೆಸರು ಅಜರಾಮರವಾಗಿ ನಮ್ಮ ಓಣಿಯಲ್ಲಿ ಉಳಿಸುವಂತ ಕೆಲಸ ಮಾಡ್ಬೇಕು ಅಂತೇಳಿ ನಾ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಇಂದು ಹೊಂಬಳನಾಕ ಅಭಿವೃದ್ಧಿ ಪರ ಸೇವಾ ಸಂಘದ ವತಿಯಿಂದ ಓಣಿಯಲ್ಲಿರುವಂತ ಕುಂದುಕೊರತೆಗಳನ್ನ ನಿವಾರಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಎಲ್ಲ ಸಾರ್ವಜನಿಕರು ಹಾಗೂ ಸಂಘದ ವತಿಯಿಂದ ನಗರಸಭೆಗೆ ಹಾಗೂ ಮಾನ್ಯ ಸಚಿವರ ಸುಪುತ್ರರಿಗೆ ಏನು ಮನವಿ ಕೊಟ್ಟಿದ್ರು, ಅದರ ಪರ್ಯಾಯವಾಗಿ ಇವತ್ತು ನಗರಸಭೆಯ ಇಂಜಿನಿಯರ್ ಆದಂಥ ಲಕ್ಷ್ಮಣ ಜೋಗದಂಡ್ಕರ್ ಅವರು ಬಂದು ವೀಕ್ಷಣೆ ಮಾಡ್ಯಾರ. ಅದು ಸಂತೋಷದ ವಿಷಯ. ಏಕೆಂದರೆ 1973ರಲ್ಲಿ ಆದಂಥ ಈ ಕಾಲನಿ, ಇದು ಜನತಾ ಕಾಲನಿ 1973 ಇಸ್ವಿಯಲ್ಲಿ ಸ್ಥಾಪನೆ ಆಗೈತಿ. ಈ ಓಣಿ ನಂತರ ಆದಂಥ SM ಕೃಷ್ಣನಗರ, ರಹಮತ್ ನಗರ ಮತ್ತು ನಾವು ಗಂಗಿಮಡಿ ಏನು ಏರಿಯಾ ನೋಡ್ತೀವಲ್ಲ, ಆಮೇಲೆ ವಿಶೇಷವಾಗಿ ಖಾನ್ ತೋಟ ನೋಡಿದಾಗ ನಮ್ಮ ಜನತಾ ಕಾಲನಿ ಎಷ್ಟು ಹಿಂದುಳಿದೈತಪ್ಪ ಅಂತಂದ್ರೆ ನಾವು ಸ್ವತಂತ್ರ ಭಾರತದಾಗ ಅದೀವೇನಿಲ್ಪ ಅನ್ನುವಂಥ ಒಂದು ವಿಶ್ವಾಸ ನಮ್ಗೆ ಆಗ್ತಾ ಇಲ್ಲ. ಸ್ವತಂತ್ರ ಭಾರತದಾಗ ಇಲ್ಪ ನಾವು ಅಂತೇಳಿ. ಯಾಕಂತಂದ್ರೆ ಇಲ್ಲಿ ಬರುವಂಥ ಜನಪ್ರತಿನಿಧಿಗಳಾಗಲಿ ಸಚಿವರಾಗಲಿ ಇಲ್ಲಿ ಬಂದು ಚುನಾವಣೆಗೆ ಅಷ್ಟೇ ಬಂದು ಹೋಗ್ತಾರೆ ಹೊರತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ. ಇಲ್ಲಿ ಕೆಲಸ ಕಾರ್ಯಗಳು ಆಗ್ಬೇಕಂತಂದ್ರೆ ನಾವು ಗುದ್ದಾಡಿ ಮಾಡ್ಕೋಬೇಕು. ಇಲ್ಲಿ ಗದಗ ಬೆಟಗೇರಿ ನಗರಸಭೆ ಸಿಬ್ಬಂದಿಗಳು ಬರ್ತಾರ, ತಿಂಗಳಕ್ಕೊಮ್ಮೆ ಗಟ್ರ ಬೆಳಿತಾರ. ಆಮೇಲೆ ಇಲ್ಲಿ 15 ದಿವಸಕ್ಕೊಮ್ಮೆ ನೀರು ಬರ್ತೈತಿ. ಮತ್ತು ಒಂದು ಬೋರ್ ಕೆಟ್ಟು ನಿಂತು ಏನಾರ
ರಿಪೇರಿ ಮಾಡಿಸ್ಬೇಕಪ್ಪ ಅಂತಂದ್ರ ಈ ಸಂಘಟನೆಯವರಾಗ್ಲಿ ಯಾರು ಓಣ್ಯಾನವ್ರ ಜವಾಬ್ದಾರಿ ತಗೊಂಡು ಬೆನ್ ಹತ್ತದಾಗ 3 ತಿಂಗಳಿಗೊಮ್ಮೆ ರಿಪೇರಿ ಆಗತ್ತೆ. ಇಂಥ ಕೆಟ್ಟ ವಾತಾವರಣದಾಗ ಬದುಕಾಕತ್ತೀವಿ. ಈಗೇನೋ ಒಂದು ಆಶಾಕಿರಣ ಬಂದೈತಿ. ಯಾಕಪ್ಪ ಆಶಾಕಿರಣ ಅಂತಂದ್ರ ಈಗ ಜೋಗದಂಡಕರ್ ಏನ್ ಇಂಜಿನಿಯರ್ ಬಂದಾರ ಅವ್ರ ಅಪ್ಪಾರು ಇಲ್ಲೇ ಬಾಲ್ಯ ಕಳ್ದಾರ. ನಮ್ಮ ಮಸೂತಿ ಬಾಜುಕ್ ಮನೆಯೊಳಗೆ ಅವ್ರ ಡೋರ್ ಅವ್ರ ಮನೆಯೊಳಗಿದ್ರು. ಅವ್ರು ಸಾಕಷ್ಟು ವರ್ಷ ಇಲ್ಲಿ ಇದ್ದು ಹೋಗ್ಯಾರ. ಇಲ್ಲಿ ಅನುಭವ ಎಲ್ಲ ಐತಿ ಅವ್ರಿಗೆ. ಬಹುಶಃ ಅವ್ರ ತಂದೆಯವ್ರಲಿದ್ದ ಅವರು ಇದನ್ನ ಮಾಹಿತಿನೂ ತಿಳ್ಕೊಂಡಿರ್ತಾರ. ಅದಕ್ಕೆ ಅವ್ರ ಮ್ಯಾಗ ನಾವು ಒಂದು ವಿಶ್ವಾಸ ಇಡೋನು. ಮತ್ತು ಈ ಏನು ಹೊಮ್ಮಳ್ನಾಕ ಜನತಾ ಕಾಲನಿ ಅಭಿವೃದ್ಧಿ ಪರ ಸೇವಾ ಸಂಘದವ್ರು ಇದಕ್ಕೆ ಏನು ಕಾರ್ಯ ಮಾಡತ್ತಾರ ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇದೇ ರೀತಿಯಾಗಿ ಮುಂದಿನ ಈ ನಮ್ಮ ಓಣಿ ಎಲ್ಲ ಅಭಿವೃದ್ಧಿ ಹೊಂದಾಕ ನಾವೆಲ್ಲರೂ ಕೈ ಕೂಡಿಸೋಣ ಅಂತ ಹೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಿ ಆದಷ್ಟು ಬೇಗನೆ ಎಲ್ಲ ಕೆಲಸಗಳನ್ನ ಮಾಡಬೇಕು. ಒಂದು ವೇಳೆ ಅವರು ಇದನ್ನ ಕೇವಲ ಆಶ್ವಾಸನೆ ಅಂತೇಳಿ ಬಿಟ್ಟಿದ್ದ ಆತಂದ್ರೆ ಮುಂದಿನ ದಿನಮಾನದಾಗ ನಾವು ಎಲ್ಲ ಓಣಿ ಹಿರಿಯರು ಸಂಘದ ವತಿಯಿಂದ ಬೃಹತ್ತಾದ ಒಂದು ಹೋರಾಟ ಮಾಡ್ತೀವಿ. ಹಾಜಿಯಲ್ಲಿ ಕೊಪ್ಪಳ ಅಂತಂದು JDS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ.